ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವನ್ನ ಸ್ಕೂಲಿಗೆ ರೆಡಿ ಮಾಡೋದೇ ಒಂದು ಟಾಸ್ಕ್ ಅಂತ ಹೇಳ್ತೀನಪ್ಪ. ನನ್ನ ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ಅಂದರೆ ಮೊಬೈಲ್ ಇಟ್ಕೊಂಡ್ರೆ ಸಾಕು, ನಾಚ್ಕೊಂಡ್ಬಿಡ್ತಾನೆ. ಅಷ್ಟು ನಾಚಿಕೆ. ಅದೇ ಬೇರೆ ಟೈಮಲ್ಲಾದರೆ ವೀಡಿಯೋ ಮಾಡ್ತಾನೆ ಇರ್ತಾನೆ. ಇವತ್ತು ನಮ್ಮ ಮನೇಲಿ ಪುಳಿಯೋಗರೆ ಮಾಡೋಣ. ನಾನೇ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಅಮ್ಮ ನೀನೇ ಮಾಡು ಅಂತ ಹೇಳಿದ್ರು. ಫಸ್ಟು ಕಡಲೆ ಬೀಜ ಹುರ್ಕೊಂಡು ಎತ್ತಿಟ್ಕೊಂಡೆ, ಆಮೇಲೆ ಕಡಲೆಬೇಳೆ ಹಾಕಿದೆ, ಆಮೇಲೆ ಒಂದೆಸಳು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ನನ್ನ ಕೈಯಲ್ಲಿ ಒಂದು ಇಡೀ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕಲ್ವಾ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅಮ್ಮ ಬಂದು ಹುಣ್ಸೆಹಣ್ಣು ನೆನೆಸಿದ್ರು, ಆ ಹುಣ್ಸೆಹಣ್ಣು ರಸನ ಈ ಈರುಳ್ಳಿ ಒಗ್ಗರಣೆ ಎಲ್ಲ ಏನು ಕೊಟ್ಟಿದ್ವಿ ಇದಕ್ಕೆ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಇತ್ತು, ಆ ಹುಣ್ಸೆಹಣ್ಣು ರಸನ ತೆಗೆದಕ್ಕೆ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ರು. ಆಮೇಲೆ ಅರಿಶಿನ ಹಾಕಾದ್ಮೇಲೆ ಪುಳಿಯೋಗರೆ ಪೌಡರ್ನ ಹಾಕಿದ್ವಿ. ಒಂದು ಪಾಕೆಟ್ ಹಾಕಿದ್ವಿ. ಆ್ಯಕ್ಚುಲಿ ಅದು ಸಾಲಲ್ಲ ಅಂತ ಅನ್ನಿಸ್ತು. ಇನ್ನೂ ಒಂದು ಪಾಕೆಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಪ್ ಮಾಡಿದೆ. ಆಮೇಲೆ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ, ಆ ಕಡಲೆ ಬೀಜ ತೆಗ್ದು ಮತ್ತು ಇದಕ್ಕೆ ಹಾಕ್ತೆ. ತುಂಬಾ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಕ್ಚುಲಿ ಬಿಸಿ ಗೊಜ್ಜಿನಲ್ಲಿ ನಾನು ಅನ್ನ ಮಿಕ್ಸ್ ಮಾಡಲಿಲ್ಲ. ಸ್ವಲ್ಪ ಗೊಜ್ಜು ತಣ್ಣ ಆದಮೇಲೆ ನಾನು ರೈಸ್ನ ಮಿಕ್ಸ್ ಮಾಡಿದೆ. ಅನ್ನನೂ ಬಿಸಿ ಇತ್ತು ನೋಡಿ, ಆ ಥರ ಬಂದಿದೆ. ಅನ್ನ ಬಿಸಿ ಇರುವಾಗ ಪುಳಿಯೋಗರೆಗೆ ಮಿಕ್ಸ್ ಮಾಡಿದ್ರೆ ಎರಡೂ ಬಿಸಿ ಇರುತ್ತೆ, ಸೊ ಮುದ್ದೆ ಆಗೋಗ್ಬಿಡುತ್ತೆ. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಧ್ಯದಲ್ಲಿ ಅಮ್ಮ ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ರು. ಏಕೆಂದರೆ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ವಾ, ಟೈಮು ಸಾಲಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ರೆಡಿ ಮಾಡಿಟ್ಟು ಅದನ್ನು ನೀಟಾಗಿ ಕೂಗಿಸ್ಬಿಟ್ಟು ಇಟ್ಟರು. ಆಮೇಲೆ ಅಜ್ಜಿ ಬಂದು ಒಗ್ಗರಣೆ ಹಾಕ್ತಾರಲ್ವ, ಅದಕ್ಕೆಲ್ಲ ರೆಡಿ ಮಾಡಿಕೊಟ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂತೆಲ್ಲ ಮಾಡಿಕೊಟ್ಟು ಇವನ್ನ ನನ್ನ ಮಗನ ಸ್ಕೂಲಿಗೆ ಕಳ್ಸೋದಕ್ಕೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ಕ್ರೀಮ್ ಬನ್ನಬೇಕು ಅಂತ ಅಂದ. ಒಳಗಡೆ ಹೋಗಿ ಕ್ರೀಮ್ ಬಂದು ತಂದು ಕೊಟ್ಮೇಲೆ ಫುಲ್ ಖುಷಿ ಆಗೋದ. ನಮ್ಮ ಅಪ್ಪನೇ ಡ್ರಾಪ್ ಮಾಡೋಕ್ಕೆ ಎಲ್ಲ ಗಾಡಿ ರೆಡಿ ಮಾಡ್ಕೊಳ್ತಾಯಿದ್ರು. ಅವ್ನಿಗೇನೋ ಒಂಥರ ಖುಷಿ. ಹೋಗ್ಬೇಕಾದ್ರೆ ಏನಾದರೂ ಒಂದು ತಿಂಡಿ ಇರಬೇಕು, ಮತ್ತು ಸ್ಕೂಲ್ ಮುಗಿದ್ಮೇಲೆ ಬರ್ತಾ ಇನ್ನೊಂದು ಥರ ತಿಂಡಿ ಇರಬೇಕು. ಆ ಥರ ಅವನು ಸಖತ್ತು ತಿಂಡಿ ತಿನ್ನೋದ್ರಲ್ಲಿ ಎಕ್ಸ್ಪರ್ಟು. ಏನು ಮಾಡೋಂಗಿಲ್ಲ, ಮಕ್ಕಳೇ ಅಷ್ಟಲ್ವಾ. ಆಮೇಲೆ ಪಾಪ ಸ್ಕೂಲ್ಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಆದರೂ ನಾವು ಬಿಡಲ್ವಲ್ಲ, ರೆಡಿ ಮಾಡಿ ನೈಸ್ ಮಾಡಿ ಕಳಿಸ್ಬಿಡೋದೇನೆ ಅವನ್ನ. ಮಧ್ಯದಲ್ಲಿ ಇನ್ನೇನು ನಮ್ಮ ರಾಣಿ ಎದ್ಬಿಟ್ಲು. ಎದ್ದಾದಮೇಲೆ ಸುಮ್ಮನೆ ಮಾತಾಡಿಸ್ತಾನೇ ಇದ್ದೆ ಅವಳನ್ನ. ನೀನು ಬರ್ತೀಯಾ, ಚಾಣು ಜೊತೆ ಸ್ಕೂಲಿಗೆ ಹೋಗ್ತೀಯಾ ಅಂತ ಆಟಾಡಿಸ್ತಾ ಇದ್ದೆ. ಎದ್ದು ನಗ್ತಾನೇ ಇದ್ಲು. ಏನೂ ಮಾಡೋಂಗಿಲ್ಲ. ಇವಾಗ ನಾನು, ಪಾಪು, ಅಮ್ಮ ಇನ್ನೇನು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಆಮೇಲೆ ಅಜ್ಜಿ ಬರ್ತಾರೆ. ನಮಗೊಂದು ಕಂಪ್ನಿ ಸಿಕ್ಕಂಗೆ ಆಗುತ್ತೆ. ನಾವಿಬ್ಬರೇ ಮಾತಾಡ್ಕೊಂಡು ನಿಮಗೆ ಸುಮ್ಮನೆ ರೇಗಿಸ್ತಾ ಇರ್ತೀನಿ, ನಗ್ತಾ ಇರ್ತಾಳೆ. ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಮಾತಾಡ್ತಾ ಇರ್ತೀನಿ, ಅದು ನೋಡ್ತಾ ಇರ್ತಾಳೆ ನನ್ನನ್ನೇ. ಆಮೇಲೆ ಅಜ್ಜಿ ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡಿ ರುಬ್ಬಿಟ್ಟು ಅದನ್ನು ಫುಲ್ ಎಲ್ಲ ರೆಡಿನೇ ಆಗೋಯ್ತು. ಸಾಂಬಾರೇ ರೆಡಿ ಮಾಡಿಬಿಟ್ರು. ಇನ್ನೇನು ಅಮ್ಮನೂ ಇಲ್ಲೇ ಇದ್ದರು, ಫ್ಯಾಕ್ಟ್ರಿಗೆ ಏನು ಹೋಗಲಿಲ್ಲ. ಆಮೇಲೆ ನನಗೆ ತಿರುಗಿ ಕೊಡಲ್ಲ ಮುದ್ದೆನ, ಬಿಸಿ ಬಿಸಿ ಮುದ್ದೆ ತಿನ್ನು ಅಂತ ಅಂದ್ಬಿಟ್ಟು ನೋಡಿ ಯಾವ ರೀತಿ ಮುದ್ದೆ ಹಾಕಿದ್ದಾರೆ. ಐಸ್ ಕ್ರೀಮು ಸೌಟಲ್ಲಿ ಎತ್ಬಿಟ್ಟು ಐಸ್ ಕ್ರೀಮ್ ಇಡಲ್ವಾ, ಆ ಥರ ಮುದ್ದೆ ಹಾಕಿದ್ದಾರೆ. ನಾನು ಹಂಗೆ ನಮ್ಮ ಅಮ್ಮನಿಗೆ ರೇಗಿಸ್ತಾ ಇದ್ದೆ, ಅಮ್ಮ ಏನಮ್ಮ ನೀನು ಮುದ್ದೆನ ಈ ಥರ ಹಾಕಿದ್ಯಾ ಅಂತ. ಆ್ಯಕ್ಚುಲಿ ಬಿಸಿ ಬಿಸಿ ತಿನ್ನಬೇಕಂತೆ, ನಮ್ಮ ಫೇಸಲ್ಲಿ ಇರೋ ಆ ನೀರು ಇಳಿಬೇಕಂತೆ. ಬಿಸಿ ಬಿಸಿ ತಿಂತಾಯಿದ್ರೆ, ಹಂಗೂ ನಾನು ನಿಧಾನವಾಗಿ ತಿಂತಾಯಿದ್ದೆ. ಬಂದು ಬೈತಾನೇ ಇದ್ದರು, ಏನು ಹಿಂಗೆ ಊಟ ಮಾಡ್ತೀಯಾ, ಫಸ್ಟು ಬೇಗ ತಿಂದು ಮುಗಿಸು ಅಂತಲೇ ಇದ್ದರು. ಏನು ಮಾಡೋಂಗಿಲ್ಲ, ಬಿಸಿ ಬಿಸಿ ತಿಂದ್ಕೊಂಡೆ. ಜಾಸ್ತಿ ತಿನ್ನೋದಕ್ಕೂ ಆಗಲಿಲ್ಲ, ಹಂಗಾಗೋಯ್ತು. ಆಮೇಲೆ ಹಸ್ಬೆಂಡ್ದು ಮನೇಲೇ ವರ್ಕ್ ಫ್ರಮ್ ಹೋಮ್ ಅಲ್ವ, ಎಲ್ಲ ಕೆಲಸ ಎಲ್ಲ ಮುಗೀತು. ನನ್ನ ಮಗನ ಪಾರ್ಕಿಗೆ ಕರ್ಕೊಂಡೋದ್ರು. ಇಲ್ಲೇ ನಮ್ಮ ಮನೆ ಹತ್ರ ನಿಯರೆಸ್ಟ್ ಜನಪ್ರಿಯ ಇದೆ, ಅಲ್ಲಿ ಪಾರ್ಕ್ ಆ್ಯಕ್ಚುಲಿ ಇಷ್ಟು ದಿನ ಓಪನ್ ಆಗಿರಲಿಲ್ಲ, ಈಗ ಓಪನ್ ಮಾಡಿದ್ರಂತೆ. ಸರಿ, ಇನ್ನೇನು ಕೊಟ್ಟಿಗೆಪಾಳ್ಯದಲ್ಲಿ ಬುದ್ಧ ಪಾರ್ಕ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ ಆ್ಯಕ್ಚುಲಿ ನಾವು. ಇನ್ನೇನು ನಮ್ಮ ಮನೆ ಹತ್ರನೇ ಆಯ್ತಲ್ಲಪ್ಪ ಅಂತ ಫುಲ್ಲು ಖುಷಿ ಆಗೋಯಿತು. ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಚಾಣುನ. ಅವನಿಗೆ ಫುಲ್ಲು ಖುಷಿ, ಯಾರಾದರೂ ಮಕ್ಕಳು ಜೊತೆಲಿ ಇರಬೇಕು, ಅಷ್ಟು ಖುಷಿ ಅವನಿಗೆ. ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಬಾಯ್.